ಈಗ ಮುಂದಿನ ಭಾಗ ಅರ್ಥ ಅನರ್ಥಗಳ ಶಬ್ದಗಳು. ಇದು ಕವಿದ ಕಾರ್ಮೋಡ ಹಠ ಮಾತ್ರ ಬಿಡ, ಥರಥರದ ಆವೇಶ ಭಯಾನಕ ವೇಷ, ಬೆಕ್ಕಿಗೆ ಆಟ, ಬೆಕ್ಕಿಗೆ ಮಾತ್ರ ಆಟ, ಇಲಿಗೆ ಪ್ರಾಣ ಸಂಕಟ, ಗೌರವ ಪುರಸ್ಕಾರ ಬೇಡದ ತಿರಸ್ಕಾರ, ಸುವಾಸನೆ ಬೀಡು ಭಯಾನಕ ಕಾಡು, ಮಕ್ಮಲ್ ಟೋಪಿ ಅದೇ ದೊಡ್ಡ ಕಪಿ, ಸಾಧನೆಯ ಉತ್ಸವ ಅಸೂಯೆ ಮತ್ಸರ, ದೊಡ್ಡ ದಸ್ತಾವೇಜು ಕರಟಿ ಹೋದ ಮೇಜು, ಮುಗಿಲ ಮಲ್ಲಿಗೆ ಮೋಸದ ಸುಲಿಗೆ, ಭೂಗತ ಜಗತ್ತು ಕಾಣದ ವಿಪತ್ತು, ರಸಗೊಬ್ಬರದ ಕೊರತೆ ತುಂಬಿ ಹೋದ ಖಾತೆ, ಸೇರಿಕೊಂಡರು ಅವರನ್ನೇ ಕೊಂದರು. ಅಂದರೆ ಅನಗತ್ಯವಾಗಿ ಬೇಡದ ಕಲಹ ಜಗಳದಲ್ಲಿ ಅವರು ಸೇರಿಕೊಂಡು ಅವರನ್ನೇ ಕೊಂದರು. ಇದು ನಡೆಯುತ್ತಾ ಇರುವಂಥ ಒಂದು ವಿದ್ಯಮಾನ, ಘಟನೆಗಳು. ಇತ್ತೀಚೆಗೆ ಒಂದು 2-3 ತಿಂಗಳಾಗಿರ್ಬೋದು. ಉತ್ತರ ಕರ್ನಾಟಕದಲ್ಲಿ ಯಾವ ಊರೋ ಈಗ ಸರಿಯಾಗಿ ನೆನಪಿಲ್ಲ, ಆದರೆ ಒಂದೇ ಕುಟುಂಬದ 6 ಜನರನ್ನು ಕತ್ತಿಯಿಂದ ಹೊಡೆದು ಅವರ ಜೀವವನ್ನು ತೆಗೆದುಬಿಟ್ಟಿದ್ದಾರೆ. ಇದು ಇತ್ತೀಚೆಗೆ 2-3 ತಿಂಗಳು ಆಗಿರ್ಬೋದು. ಅಂಥ ಕೊಲೆಗಳು, ಘಟನೆಗಳು ತುಂಬ ನಡೆಯುತ್ತಾ ಇದೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೂ ಹೇಳ್ಬೋದು. ಸೊ ಅವರು ಕುಟುಂಬದ 6 ಜನರನ್ನು ಒಂದೇ ದಿನ ಒಟ್ಟಿಗೆ ಕೊಂದು ಹಾಕಿದ್ದಾರೆ. ಸೊ ಸಭೆ ಸಮಾರಂಭ ಗಲಭೆ ಪ್ರಾರಂಭ. ಎಷ್ಟೋ ಕಡೆ ಸಭೆ ಸಮಾರಂಭ ನಡೆಯುತ್ತಾ ಇರ್ತವೆ. ಕೆಲವು ಕಡೆ ಅನಾವಶ್ಯಕವಾಗಿ ಪುಂಡರು ಬಂದು ಅಥವಾ ದುಷ್ಕರ್ಮಿಗಳು ಬಂದು ಬೇಡದ ಅನಗತ್ಯವಾದಂಥ ಮಾತುಗಳಿಂದ ಜಗಳಕ್ಕೆ ಬಂದು ಗಲಾಟೆ ಪ್ರಾರಂಭವಾಗ್ತದೆ. ಅದು ಗಲಭೆ ಅಂತಲೂ ಹೇಳ್ತಾರೆ ಅದಕ್ಕೆ. ಇದು ಹಳೆಯ ಶಬ್ದ. ಗಲಭೆ ಅಂದರೆ ಅದೇ ಗಲಾಟೆ ಮಾಡೋದು. ಸಿಂಹದ ಪಂಜರ ಅಸ್ಥಿ ಪಂಜರ, ಪೋಸ್ಟ್ ಮಾರ್ಟಮ್ ಪೋಸ್ಟ್ಪೋನ್, ದೊಡ್ಡ ವಿದೂಷಕ ಪಾರಿತೋಷಕ. ಇದರಲ್ಲಿ ಅದೇ ಹಿಂದಿನ ಪುಟದಲ್ಲಿ ಬರೆದಂತೆ ಕಾರ್ಯೋನ್ಮುಖ ಹರಳೆಣ್ಣೆ ಮುಖ, ಸಮಯೋಚಿತ ಬೀಡದ ಉಚಿತ, ಪರಾಂಬರಿಸು ಜೊಲ್ಲು ಸುರಿಸು, ದಿವಟಿಗೆ ಉತ್ಸವ ಜ್ಯೋತಿಯ ಉದ್ಭವ. ಜ್ಯೋತಿಯ ಉದ್ಭವ ಅಂದರೆ ದಿವಟಿಗೆ. ಸೊ ದಿವಟಿಗೆ ಅಂದರೆ ನಿಮಗೆ ಗೊತ್ತಿರಬಹುದು ಅದರ ಮೂಲ ಅರ್ಥ ಏನಂತ ಹೇಳಿದರೆ, ಈ ದೇವರ ಉತ್ಸವ ಸಮಯದಲ್ಲಿ ದೇವರ ರಥೋತ್ಸವ ನಡೀತಾ ಇರ್ತದೆ. ಆ ರಥದ ಮುಂದೆ ಹೆಚ್ಚಾಗಿ ಇಬ್ಬರು ಅಥವಾ ಕೆಲವು ಕಡೆ ಜಾಸ್ತಿ ಸಹ ಇರಬಹುದು, ಇಬ್ಬರು ದೀವಟಿಗೆ ಅಂದರೆ ಆ ದೀಪವನ್ನು ಉರಿಸುವಂಥ ಒಂದು ಸಾಧನ. ಅದಕ್ಕೆ ಅದು ಹೆಚ್ಚು ಕಮ್ಮಿ 1.5 ಫೀಟ್ 2 ಫೀಟ್ ಇರ್ಬೋದು. ಅದಕ್ಕೆ ಬಟ್ಟೆಯನ್ನು ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಉರಿಸಿಕೊಂಡು ಹೋಗೋದು. ಅದಕ್ಕೆ ಮಧ್ಯೆ ಎಣ್ಣೆ ಹಾಕ್ತಾ ಇರಬೇಕು, ಆ ಸುತ್ತಿದಂಥ ಬಟ್ಟೆ. ಆ ಎಣ್ಣೆಯನ್ನು ನಾವು ಹಾಕಿದಷ್ಟು ಸಮಯ ಅದು ಉರಿಯುತ್ತಾ ಇರ್ತದೆ. 2 ಕಡೆ ಬೆಂಕಿಯ ಜ್ವಾಲೆ ಬರ್ತದೆ. ಅದನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಮುಂದೆ ಹೋಗುತ್ತಾರೆ ಉತ್ಸವ ಸಮಯದಲ್ಲಿ. ಸೊ ಅದಕ್ಕೆ ದೀವಟಿಗೆ ಅಂತ ಹೇಳ್ತಾರೆ. ದೀವಟಿಗೆ ಉತ್ಸವ ಇದು ಜ್ಯೋತಿಯ ಉದ್ಭವ, ಅಂದರೆ ಅಲ್ಲಿಂದ ಜ್ಯೋತಿ ಉದ್ಭವ ಆಗುವಂಥದ್ದು. ಕಾಕತಾಳೀಯ ಚತುರೋಪಾಯ, ಲೋಕಾಭಿರಾಮ ಅವನೇ ಖದೀಮ, ಭಯೋತ್ಪಾದಕ ಯಮಕಂಟಕ, ಪ್ರಶ್ನೆಗೆ ಉತ್ತರ ಎಲ್ಲರೂ ತತ್ತರ.
ಅಂದರೆ ಎಲ್ಲರೂ ತತ್ತರಿಸುವ ಹಾಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಕೆಲವರು. ಅಂದರೆ ಯಾವುದೋ ಒಂದು ಸಮಾರಂಭ ಇರಲಿ ಅಥವಾ ವಿದ್ಯಾರ್ಥಿಗಳ ಸಮಾವೇಶ ಇರಲಿ ಅಥವಾ ತರಗತಿಗಳಲ್ಲಿ ಇರ್ಬೋದು, ಕ್ಲಾಸ್ ರೂಮಲ್ಲಿ ಇರ್ಬೋದು, ಅನಗತ್ಯವಾದ ಉತ್ಪ್ರೇಕ್ಷೆ ಮಾಡಿ ಕೆಲವರಿಗೆ ಉತ್ತರವನ್ನು ಕೊಡೋದ್ರಲ್ಲಿ ಆಸಕ್ತಿ ತೋರಿಸ್ತಾರೆ. ಆಗ ಕೆಲವೊಂದು ಬೇಡದ ಶಬ್ದಗಳೊಂದಿಗೆ ಉತ್ತರ ಕೊಟ್ಟರೆ ಎಲ್ಲರೂ ತತ್ತರಿಸುತ್ತಾರೆ. ತತ್ತರಿಸುವುದು ಅಂತ ಹೇಳಿದರೆ ಏನೋ ಒಂಥರ ಅಲ್ಲೋಲ ಕಲ್ಲೋಲಾಗೋದು, ಅದಕ್ಕೆ ತತ್ತರ ಅಂತ ಹೇಳ್ತಾರೆ, ಕನ್ನಡ ಶಬ್ದ ಅದು. ಸೊ ಆದ್ದರಿಂದ ಇಲ್ಲಿಗೆ ಈ ಪುಟದ ವಿವರಣೆ ಮುಗಿಯಿತು. ಇದರಲ್ಲಿ ಕೊನೆಯಲ್ಲಿ ಒಂದು ಗಾದೆ ಇದೆ. ಆ ಗಾದೆಯ ಅರ್ಥ: ಗೆದ್ದರೆ ಕಾಲು ಹಿಡಿಯುತ್ತಾರೆ, ಸೋತರೆ ಕಾಲು ಎಳೆಯುತ್ತಾರೆ. ಸೊ ಯಾವುದೇ ಒಂದು ವಿಷಯದಲ್ಲಿ ನಾವು ಉತ್ತಮ ಸಾಧನೆ ಮಾಡಿದರೆ ಅಥವಾ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಕಾಲು ಹಿಡಿಯುತ್ತಾರೆ ಜನಗಳು. ಆದರೆ ಸೋತರೆ ಕಾಲು ಹಿಡಿಯಲಿಕ್ಕೂ ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಇದು ನಡೆಯುತ್ತಿರುವಂಥ ಘಟನೆ. ಸೋತರೆ ಅವರು ಕಾಲು ಎಳೆಯುತ್ತಾರೆ ಅಂದರೆ ಅವರನ್ನು ನಾವು ಹೀನಾಯವಾಗಿ ಕಾಣ್ತೇವೆ, ಅವರನ್ನು ನಾವು ಕಂಡಮ್ ಮಾಡ್ತೇವೆ, ನಿರ್ಲಕ್ಷ್ಯ ಮಾಡ್ತೇವೆ. ಆದರೂ ಇದರ ಅರ್ಥ. ಇಲ್ಲಿಗೆ 2ನೇ ಭಾಗದ ಅರ್ಥ ಶಬ್ದಗಳು ಇಲ್ಲಿಗೆ ಮುಗಿಯಿತು. ನಿಯೋಗದಲ್ಲಿಗೂ ವಂದನೆಗಳೊಂದಿಗೆ ಇದನ್ನು ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.